ರಾಯಬಾಗ್ ತಹಶೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತ ದಾಳಿ. 80,000 ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದ ಕೇಸ್ ವರ್ಕರ್ ಸೇರಿ ಇಬ್ಬರ ಬಂಧನ. ರಾಯಬಾಗ್ ತಾಲೂಕಿನ ಸಂಸುದ್ದಿ ಗ್ರಾಮದ ರೈತ ಶಿವಾನಂದ್ ಮಹಲಿಂಗಪ್ಪ ದುಂಡಿಗೆಯವರ ಅಜ್ಜನಿಗೆ ಎಷ್ಟು 1974ರಲ್ಲಿ ಭೂ ನ್ಯಾಯಮಂಡಳಿ ಆದೇಶದಂತೆ ಮಂಜೂರಾಗಿದ್ದ ಜಮೀನಿನ ಪಹಣಿ ದಾಖಲೆಯಲ್ಲಿ 15 ವರ್ಷಗಳ ಕಾಲ ಜಮೀನು ಹಸ್ತಾಂತರ ಮಾಡಬಾರದು ಎಂಬ ನಿರ್ಬಂಧ ದಾಖಲಾಗಿತ್ತು. ಈ ನಿರ್ಬಂಧವನ್ನ ತೆಗೆದುಹಾಕುವ ಸಂಬಂಧ ರಾಯಬಾಗ್ ತಹಶೀಲ್ದಾರ್ ಕಚೇರಿಗೆ ಅರ್ಜಿ ಸಲ್ಲಿಸಲಾಗಿತ್ತು. ಆದರೆ ಈ ಅರ್ಜಿಯ ಮೇಲೆ ಕ್ರಮ ಜರುಗಿಸಿ ತಹಶೀಲ್ದಾರ್ ಅವರಿಂದ ಆದೇಶ ಮಾಡಿಸಿಕೊಡಲು ಕಚೇರಿಯ ಕೇಸ್ ವರ್ಕರ್ ಚಂದ್ರಮಪ್ಪ ಮೋರೊಟ್ಟಿಗೆಯವರು 80,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದೆ. ಪಗಾರ ಇದ್ದಕ್ಕಿಂದ ಆ ಹೆಸರು ತೆಗಿಯಾಕ 4 ಎಕರೆದಿಂದ 1 ಲಕ್ಷ ರೂಪಾಯಿ ಲಂಚ ಬೇಡ್ತಾರಂದ್ರೆ ರೈತ ಎಲ್ಲಿಂದ ತಂದು ಬರ್ತಾರಲ್ಲ. ಇದ್ರ ಹಿಂದೆ ಯಾರ್ಯಾರ್ದಾರು ಇದ್ರದ್ದು ಏನು ಜಾಲ ಐತಿ ಅನ್ನುವಂಥದ್ದು ಎಲ್ಲಾರನ್ನು ಹಿಡಿದಕ್ಕಿರಿಂದ ಅವ್ರಿಗೆ ಶಿಕ್ಷೆ ಒಳಪಡಿಸ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಭ್ರಷ್ಟ ಅಧಿಕಾರಿಗಳಿಗೆ ಇನ್ನು ಲಂಚ ನೀಡಲು ನಿರಾಕರಿಸಿದ ರೈತ ಶಿವಾನಂದ ದುಂಡಿಗೆಯವರು ಜನವರಿ 27ರಂದು ಕರ್ನಾಟಕ ಲೋಕಾಯುಕ್ತ ಠಾಣೆಗೆ ದೂರು ಸಲ್ಲಿಸಿದ್ರು. ದೂರು ಸ್ವೀಕರಿಸಿದ ಲೋಕಾಯುಕ್ತ ಎಸ್ಪಿ ಮಲ್ಲೇಶ್ ಶೆಟ್ಟಿಯವರು ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುವಂತೆ ಇನ್ಸ್ಪೆಕ್ಟರ್ ನಿರಂಜನ್ ಪಾಟೀಲ್ ಅವರಿಗೆ ಆದೇಶ ನೀಡಿದರು. ಅದರಂತೆ ನಿನ್ನೆ ಸಂಜೆ ಸುಮಾರು 5 ಗಂಟೆಗೆ ಸುಮಾರಿಗೆ ಆರೋಪಿತ ಚಂದ್ರಮಪ್ಪ ಮೋರೊಟ್ಟಿಗೆಯವರು ಮಧ್ಯವರ್ತಿ ನಾಗೇಂದ್ರ ಕೃಷ್ಣ ಮಾರಸ್ ಸರ್ಕಾರ್ ಮೂಲಕ 80,000 ರೂಪಾಯಿ ಲಂಚದ ಹಣವನ್ನ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಲಂಚದ ಹಣದೊಂದಿಗೆ 2 ಆರೋಪಿಗಳನ್ನ ಸ್ಥಳದಲ್ಲೇ ಬಂಧಿಸಲಾಗಿದೆ. ಪ್ರಕರಣ ಸಂಬಂಧ ಮುಂದಿನ ತನಿಖೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ಮುಂದುವರಿಸಿದ್ದಾರೆ. ವರದಿ ಆಸ್ಮಾ ಕಮಲ್ನವರ್.